ನಾನು ಮಾರಪ್ಪ, ಕನಕಪುರ ತಾಲೂಕು ಏರಂದಿಯಪ್ಪನಹಳ್ಳಿ ಗ್ರಾಮ, ಸಂತೆಕೋಡಹಳ್ಳಿ ಹೋಬಳಿ, ರಾಮನಗರ ಜಿಲ್ಲೆಯಿಂದ ಬಂದಿದ್ದೀವಿ. ನಮ್ಮೂರು ಪಟಾಲಮ್ಮ ದೇವಸ್ಥಾನದ ಮೂರ್ತಿ ಪ್ರತಿಬಿಂಬನ ಮಾಡಿಸಕ್ಕೆ ಶ್ರೀನಿವಾಸಪುರ ತಾಲೂಕು ಉಪ್ಪನಕುಂಟ ಗ್ರಾಮದ ಡಾಕ್ಟರ್ ಮಂಜುನಾಥ್ ಆಚಾರ್ಯರ ಹತ್ರ ಬಂದು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಅದ್ಭುತವಾಗಿದೆ. ನಿಮಗೂ ಯಾರಿಗಾದ್ರೂ ಆಸಕ್ತಿ ಇದ್ರೆ ನಿಮ್ಮ ಗ್ರಾಮ ದೇವರುಗಳಿಗೆ ಮಾಡಿಸೋರು, ಆಸಕ್ತಿ ಇರೋರು, ಇಚ್ಛಾಶಕ್ತಿ ಇರೋರು, ಅವರು ಏಕಾಗ್ರತೆಯಿಂದ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಮಾಡಿಸಿ ನೋಡಿ, ಒಂದ್ಸಾರಿ ಭೇಟಿ ಕೊಡಿ ಉಪ್ಪನಕುಂಟ ಗ್ರಾಮಕ್ಕೆ. ಕನಕಪುರ ತಾಲೂಕು ರಾಮನಗರ, ನಮ್ದು ಏರಂದಪ್ಪನಹಳ್ಳಿ ಗ್ರಾಮ. ನಮ್ಗೆ ಮೂರ್ತಿ ತುಂಬಾ ಹಳೇದಾಗಿತ್ತು. ಆ ಮೂರ್ತಿ ನಾವು ಮಾಡಿಸ್ಬೇಕು ಅಂತ ತುಂಬಾ ಇಷ್ಟ ಇತ್ತು. ನಾವು ಯೂಟ್ಯೂಬ್ ಅಲ್ಲಿ ನೋಡಿ ಇವ್ರ ಹತ್ರನೇ ಮಾಡಿಸ್ಬೇಕು ಅಂತ ಬಂದು ಮಾಡಿಸಿದ್ವಿ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನಾವು ಅನ್ಕೊಂಡಕ್ಕಿಂತ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಶಾಸ್ತ್ರವಾಗಿ ಎಲ್ಲಾನು ಮಾಡ್ಕೊಟ್ಟಿದ್ದಾರೆ. ನಮ್ಗೆ ತುಂಬಾ ಇಷ್ಟ ಆಗಿದೆ. ನಮ್ಮ ಬ್ರಾಹ್ಮಣರ ಮುಖಾಂತರ ಪೂಜೆ ಮಾಡ್ಕೊಟ್ಟಿದ್ದಾರೆ. ಎಲ್ಲಾ ರೀತಿಲೂ ಪೂಜೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನಮ್ಗೆ ತುಂಬಾ ಸಮಾಧಾನ ಆಗಿದೆ, ತುಂಬಾ ಖುಷಿಯಾಗಿದೆ. ಅವರು ರೆಸ್ಪಾನ್ಸ್ ಮಾಡೋದಾಗ್ಲಿ, ಒಂದೊಂದು ಚಿಕ್ಕ ವಿಷಯಕ್ಕಾಗ್ಲಿ ಕಾಲ್ ಮಾಡಿ ನಮ್ಗೆ ರೆಸ್ಪಾನ್ಸ್ ಮಾಡೋದಾಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಅವ್ರು ಯಾವ ರೀತಿಲಿ ಮಾತಾಡ್ಬೇಕು ಅದೇ ರೀತಿಲಿ ಮಾತಾಡಿದ್ದಾರೆ. ತುಂಬಾ ಪ್ರಾಬ್ಲಮ್ ಕೊಟ್ಟಿದ್ರು ಅವ್ರು ಯಾವಾಗೂ ನಿಗ್ನಿಗಿತನೆ ಮಾಡಿ ನಾವು ನಿಮ್ಗೆ ಯಾಕೆ ಮಾಡ್ಕೊಡೋದು ನಮ್ಗೆ ಬಿಟ್ಟಿತ್ತು, ಆ ಅಮ್ಮನ್ ಬಿಟ್ಟಿತ್ತು ಅಂತ ಹೇಳಿದ್ರು. ತುಂಬಾ ಇಷ್ಟ ಆಗಿದೆ ನಮ್ಗೆ. ನಾವು ಯೂಟ್ಯೂಬ್ ಅಲ್ಲಿ ತುಂಬಾ ಅಬ್ಸರ್ವ್ ಮಾಡಿದಾಗ ನಮ್ಗೆ ಅವ್ರು ತುಂಬಾ ಇಷ್ಟ ಆಗಿ ಇಲ್ಲಿಗೆ ಬಂದಿದ್ದಾರೆ. ಡಾಕ್ಟರ್ ಮಂಜುನಾಥ್ ಆಚಾರ್ಯರ ಹತ್ರ ಮಾಡಿಸ್ಬೇಕನ್ನಕ್ಕೆ ಕಾರಣ ಏನಂದ್ರೆ, ಇವ್ರ ಕಲಾ ಕೌಶಲ್ಯನ ಯೂಟ್ಯೂಬ್ ನಲ್ಲಿ ನಾವು 4-6 ಚಾನಲ್ ಚೆಕ್ ಮಾಡಿದಾಗ ಇದು ಅದ್ಭುತವಾಗಿದೆ ಅಂತ ಹೇಳಿಸ್ತು. ಒಮ್ಮೆ ಇಲ್ಲಿ ಬಂದು ಭೇಟಿ ಕೊಟ್ವಿ. ಭೇಟಿ ಕೊಟ್ಟಾದ್ಮೇಲೆ ಇವ್ರ ಕೆಲಸ, ಇವರಲ್ಲಿ ನಡೆಯುವಂತ ಕಾರ್ಯಕ್ರಮಗಳು, ಇವ್ರು ಪುರಾತನ ಕಾಲದಿಂದ ಮಾಡಿರುವಂತ ವಿಗ್ರಹಗಳನ್ನು ಎಲ್ಲ ನೋಡಿದಾಗ ಇವರೇ ಸೂಕ್ತ ಅನಿಸ್ತು. ಹಾಗಾಗಿ ಇವ್ರ ಕೈಲೇನೆ ಮಾಡಿಸಿದ್ವಿ. ತುಂಬಾ ಅದ್ಭುತವಾಗಿ ಬಂದಿದೆ. ದಯವಿಟ್ಟು ಈ ಯೂಟ್ಯೂಬ್ ನೋಡುವಂತ ವೀಕ್ಷಕರು ಯಾರಾದ್ರೂ ನಿಮ್ಮ ಗ್ರಾಮದಲ್ಲಿ ಮೂರ್ತಿಗಳು, ವಿಗ್ರಹಗಳು ಬೇಕಾದ್ರೆ ಒಮ್ಮೆ ಭೇಟಿ ಕೊಟ್ಟು ನೋಡಿ. ಅವರ ಕೈ ಚಳಕ ಚೆನ್ನಾಗಿ ಮಾಡ್ತಾರೆ. ಅವರು ಏಕಾಗ್ರತೆಯಿಂದ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಸ್ಮೈಲ್ ಇದೆ, ಚೆನ್ನಾಗಿದೆ. ನೋಡಿ ಬಂದು ಮಾಡಿಸಿ. ತಾಯಿ ನಿಮ್ಮನ್ನ ಮಾತಾಡ್ತಂಗೆ ಇರುತ್ತೆ. ಒಂದ್ಸಲಿ ಅಬ್ಸರ್ವ್ ಮಾಡಿ. ಹೌದು, ದೀಪದ ಬೆಳಕಲ್ಲಿ ದೀಪಕ್ಕೆ ಮತ್ತೆ ತಾಯಿ ನಮ್ಮ ಫೇಸ್ ನೋಡಿ ನಿಮ್ಮನ್ನ ಮಾತಾಡಂಗೆ ಇದೆ ತಾಯಿ. ಒಂದ್ಸಲಿ ಅಬ್ಸರ್ವ್ ಮಾಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮಂ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮೋಸ್ತುತೆ. ನಮಸ್ತೆ. ಈ ಒಂದು ದಿನ ಅತಿ ಶುಭಕರವಾದ ದಿನ ಹಾಗೂ ನನಗೆ ಸಂತೋಷವಾದ ದಿನ ಅಂತ ನಾನು ಹೆಮ್ಮೆಯಾಗಿ ಹೇಳ್ಕೊಂತ ಇದ್ದೀನಿ. ಯಾಕಂದ್ರೆ ಇವ್ರದ್ದು ಊರು ಬಂದ್ಬಿಟ್ಟು ಸುಮಾರು ಎಷ್ಟು ಕಿಲೋಮೀಟರ್ ಆಗುತ್ತಪ್ಪ? 550 ಕಿಲೋಮೀಟರ್ ದೂರದಿಂದ ಯಾವ್ದೋ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ನಾನು ಹಾಕಿರುವ ಒಂದು ನನ್ನ ಕೆಲಸದ ಒಂದು ವಿಡಿಯೋ ನೋಡ್ಬಿಟ್ಟು ಅವ್ರು ಅಷ್ಟು ದೂರದಿಂದ ಆಸಕ್ತಿಯಿಂದ ಬಂದ್ರು. ಸ್ವಾಮಿಗಳೇ, ನಮ್ಗೊಂದು ಮೊದ್ಲು ನನಗೆ ಕರೆ ಮಾಡಿದ್ರು, ಈ ತರ ನಮ್ಗೆ ಒಂದು ಮುಖವಾಡ ಮಾಡ್ಬೇಕು ಸ್ವಾಮಿಗಳೇ, ಹೆಂಗೆ ಅಂತ. ಸರಿ ಸರ್, ಮಾಡ್ಕೊಡೋಣ, ಸಂತೋಷ, ಮಾಡ್ಕೊಡ್ತೀನಿ ಅಂತ ಹೇಳಿ ಸರಿ ಅಂತ ಅವರು ಪುನಃ ನನ್ನನ್ನ ಭೇಟಿ ಆದ್ರು. ಆ ಭೇಟಿ ಆದಾಗ ಅವ್ರದ್ದೊಂದು ಹಳೆಯ ಮುಖವಾಡ ಇತ್ತು, ಯಾರೋ ಪುಣ್ಯಾತ್ಮ ಮಾಡಿರೋದು. ಆ ಮುಖವಾಡದಲ್ಲಿರೋ ಸ್ವಲ್ಪ ಕರಪ್ಷನ್ಸ್ ಅವ್ರ ಮನಸ್ಸಲ್ಲಿರೋ ಇದಕ್ಕೆ ನನಗೆ ಸ್ವಲ್ಪ ಕನೆಕ್ಟ್ ಆಯ್ತು. ಹೆಂಗಂದ್ರೆ ಇವ್ರು ಏನು ಟೇಸ್ಟ್ ಕೇಳ್ತಾ ಇದಾರೆ ಅನ್ನೋದು ಪ್ರತಿ ಶಿಲ್ಪಿಗೂ, ಯಾಕಂದ್ರೆ ಪಾರ್ಟಿ ಬಂದು ಕೂತ್ಕೊಂಡು ಮಾತಾಡಿದಾಗ ಅವ್ರ ಮನಸ್ಸಲ್ಲಿರೋದನ್ನ ಆಟೋಮೆಟಿಕ್ ಆಗಿ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಅವ್ರು ಇದೇ ಕೇಳ್ತಾ ಇದಾರೆ, ಅವ್ರ ಮನಸ್ಸಲ್ಲಿ ಇದೇ ಇದೆ, ಅವ್ರಿಗೆ ಇದೇ ತರ ಬರಬೇಕು ಅನ್ನೋ ಒಂದು ಅವ್ರ ಮನಸ್ಸಲ್ಲಿ ಒಂದು ಬಿಂಬ ಇರುತ್ತೆ. ಆ ಬಿಂಬ ನಮಗ್ ಕಾಣಿಸುತ್ತೆ. ಆಗ ನಮಗ್ ಕಾಣಿಸಿದಾಗ ನಾನು ಹೇಳ್ದೆ, ಇವ್ರು ನಮ್ಗೆ ಪದೇ ಪದೇ ಹೇಳಿದ್ರು, ಪಾಪ ಸ್ವಾಮಿ, ನಾನು ತುಂಬಾ ಚೆನ್ನಾಗಿ ಮಾಡಿಸ್ಬೇಕು ಅಂತಿದ್ದೀನಿ, ತುಂಬಾ ಚೆನ್ನಾಗಿರ್ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು ಅಂತ. ನಾನು ಹೇಳ್ದೆ, ನನಗೆ ಅರ್ಥ ಆಗಿದೆ ನಿಮ್ ಮನಸ್ಸಲ್ಲಿ ಹೆಂಗಿದೆ ತಾಯಿ ಒಂದು ಪ್ರತಿರೂಪ, ಅದು ನನ್ಗೆ ಆಲ್ರೆಡಿ ನನ್ ಕಣ್ಣಿಗೆ ಕಾಣಿಸ್ತಾ ಇದೆ, ನಾನು ಮಾಡ್ಕೊಡ್ತೀನಿ ಬಿಡಿ ಅಂತ ಮಾತು ಕೊಟ್ಮೇಲೆ ಅವ್ರಿಗೂ ಡೌಟ ಪಾಪ. ಪದೇ ಪದೇ ಫೋನ್ ಮಾಡ್ತಾನೆ ಇದ್ರು, ಸ್ವಾಮಿ ಚೆನ್ನಾಗ್ ಬರ್ಬೇಕು ಸ್ವಾಮಿ, ನನಗೆ ಅಮ್ಮ ಹಿಂಗಿರ್ಬೇಕು, ನಗ್ತಾ ಇರ್ಬೇಕು, ಮಾತಾಡ್ದಂಗ್ ಇರ್ಬೇಕು, ಎಲ್ಲ ಇರ್ಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ನೋಡಪ್ಪ, ನನ್ನ ಕೈಯಲ್ಲಿ ಕೆಲಸ ಎಷ್ಟಿದೆಯೋ ಆ ಕೆಲಸ ಪೂರ್ತಿ ನಿಮ್ ತಾಯಿ ಮೇಲೆ ತೋರಿಸ್ತೀನಿ ಅನ್ನೋದು, ನಮ್ಮ ಕಶ್ಯಪ ಶಿಲ್ಪಶಾಸ್ತ್ರ ಅನ್ನೋದು ಏನಿದೆಯೋ ಅದೇ ತಾಳಮಾನಗಳಲ್ಲಿ, ಅದೇ ಆಯಾ ಅಳತೆಯಲ್ಲಿ ಆ ತಾಯಿಯನ್ನ ನನ್ನ ಮನಸ್ಸು ದೇಹ ಏಕಾಂತವಾಗಿ ಮಾಡಿ ಆ ತಾಯಿಯ ಒಂದು ಮುಖವಾಡ. ನನಗೂ ತುಂಬಾ ಶಿಲ್ಪಿಗೆ ಯಾವತ್ತು ಸಂತೋಷ ಆಗುತ್ತೆ ಅಂದ್ರೆ, ತಾನು ಮಾಡಿರೋ ಕೆಲಸ ಒಂದು ಅದ್ಭುತವಾಗಿ ಮೂಡು ಬಂತು ಅಂದ್ರೆ ಅವನ್ಗೆ ಅದ್ರಲ್ಲಿ ಆಗೋ ಸಂತೋಷ, ಖುಷಿ ಇನ್ನೊಂದು ಬೇರೆ ಯಾವ್ದ್ರಲ್ಲೂ ಸ್ಯಾಟಿಸ್ಫೈಡ್ ಆಗಲ್ಲ. ಅಷ್ಟೊಂದು ಸಂತೋಷ ಆಗುತ್ತೆ. ದುಡ್ಡು ಇದು ಅದು ಅದೇನು ಕೆಲಸ ಮಾಡಲ್ಲ ಅಲ್ಲಿ. ಅದರಲ್ಲಿರೋ ಒಂದು ನೆಮ್ಮದಿ, ಸಂತೋಷ ಬೇರೆ ಯಾವ್ದ್ರಲ್ಲೂ ಇರಲ್ಲ. ಆತರ ತಾಯಿ ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ ಮನ್ಸಿಗೆ ಓಕೆ ಆಯ್ತೇನಪ್ಪ? ಯಾಕಂದ್ರೆ ನೀವು ಪಾಪ ಅಷ್ಟು ದೂರದಿಂದ ಬಂದಿದ್ದೀರಾ. ಅಷ್ಟು ದೂರದಿಂದ ಬಂದಾಗ ಫುಲ್ ಸ್ಯಾಟಿಸ್ಫೈಡ್ ಆಗಿರ್ಬೇಕು.
ನಿಮ್ಮ ಕೆಲಸ ನಮ್ಮ ಕಡೆ ಯಾರು ನೋಡಿಲ್ಲ. ಆ, ಈಗ ನಾವು ತಕೊಂಡೋಗಿ ನಮ್ಮ ಅಮ್ಮನಿಗೆ ಕೂರಿಸ್ತೀವಿ, ಹ್ಮ್ ನೋಡಿ ನಮ್ಮನ್ನ ಬರ್ತಾರೆ. ಹ್ಮ್ ನಿಮ್ ಕಾರ್ಡು ಏನಾದ್ರು ಕೊಡ್ತೀರಿ, ಸಂತೋಷ. ನಿಮ್ಗೂ ಇಲ್ಲ ಒಳ್ಳೇದ್ ಅವ್ರ ಹತ್ರ ಮಾಡ್ಲಿ, ನಂಬರ್ ನಮ್ಗೂ ಎಲ್ಲ ಇದೆ. ಒಳ್ಳೇದ್ ಮಾಡ್ಲಿ, ನಮಗೂ ಒಳ್ಳೇದ್ ಮಾಡ್ಲಿ. ಎಲ್ರಿಗೂ ಎಲ್ರಿಗೂ ಒಳ್ಳೇದ್. ಆ ಪಟೇಲಮ್ಮ ದೇವಿ ಆ, ಪಟಾಲ. ಪಟಾಲಮ್ಮ ದೇವಿ ಎಲ್ಲಾ ದೇವ್ರಿಗೂ ಎಲ್ಲಾ ಈ ಗ್ರಾಮಸ್ಥರ ಪರವಾಗಿ ಎಲ್ರಿಗೂನು ಹಾಗೂ ಇವರ ಅಣ್ಣ ತಮ್ಮಂದ್ರು ಇವರು ಸಂಬಂಧಿಕರಿಗೂ ಆಯುಷ್ಯು ಆರೋಗ್ಯ ಕೊಟ್ಟು ಸಕಾಲಕ್ಕೆ ಮಳೆ ಆಗಿ ಎಲ್ಲಾ ಜೀವರಾಶಿಗಳಿಗೂನು ಊಟ ಸಿಕ್ಕುವಂಗ್ ಮಾಡ್ಲಿ ಅಂತ ಮಹಾತಾಯಿಯನ್ನ ಬೇಡ್ತಾ ಇದ್ದೀನಿ. ಓಂ ಸ್ವಸ್ತಿ.